ಇದು ಆರ್ ಮ್ಯಾಕ್ಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಮೆಟ್ರೋ ಪ್ರಯಾಣ ದರ ಏರಿಕೆಗೆ ತಾತ್ಕಾಲಿಕ ತಡೆಯನ್ನು ನೀಡಲಾಗಿದೆ. ಈಗ ಇಂದಿನಿಂದ ಜಾರಿಯಾಗಬೇಕಿದ್ದ ಪರಿಷ್ಕೃತ ದರ ಜಾರಿಯಾಗದಂತೆ ತಾತ್ಕಾಲಿಕ ತಡೆಯನ್ನು ನೀಡಲಾಗಿದೆ. ಈಗ ಇದು ಆರ್ ಮ್ಯಾಕ್ಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಮೆಟ್ರೋ ಪ್ರಯಾಣ ದರ ಏರಿಕೆಗೆ ತಾತ್ಕಾಲಿಕ ತಡೆಯನ್ನು ನೀಡಲಾಗಿದೆ. ಈಗ ಇಂದಿನಿಂದಲೇ ಜಾರಿಯಾಗಬೇಕಿದ್ದಂತಹ ಪರಿಷ್ಕೃತ ದರ ಜಾರಿಯಾಗದಂತೆ ತಾತ್ಕಾಲಿಕ ತಡೆಯನ್ನು ನೀಡಲಾಗಿದೆ. ಬಿಎಂಆರ್ಸಿಎಲ್ ಸಿಪಿಆರ್ಒ ಯಶವಂತ್ ಚೌಹಾಣ್ ಮಾಹಿತಿಯನ್ನು ನೀಡಿದ್ದಾರೆ. ಇದು ಆರ್ ಮ್ಯಾಕ್ಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಇನ್ನು ಮೆಟ್ರೋ ದರ ಏರಿಕೆ ಬಗ್ಗೆ ಜಟಾಪಟಿಗಳು ನಡೀತಾ ಇದ್ವು, ಗೊಂದಲಗಳು ಕೂಡ ಆಗ್ತಾ ಇದ್ವು. ಇದರ ಬಗ್ಗೆ ಆರ್ ಮ್ಯಾಕ್ಸ್ ವಿಸ್ತೃತ ವರದಿಯನ್ನ ಬಿತ್ತರಿಸ್ತಾ ಇತ್ತು. ಇನ್ನು ಈ ವರದಿಗೆ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಈಗ ಮೆಟ್ರೋ ಪ್ರಯಾಣ ದರ ಏರಿಕೆಗೆ ಈಗ ತಾತ್ಕಾಲಿಕ ತಡೆಯನ್ನ ಆಫಿಷಿಯಲ್ ಆಗಿ ನೀಡಿದ್ದಾರೆ. ಈಗ ಆಕ್ಚುಲಿ ಇಂದಿನಿಂದ ಜಾರಿ ಆಗಬೇಕಾಗಿತ್ತು ಪರಿಷ್ಕೃತ ದರ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದವರ ಮೇಲೆ ಕೇಂದ್ರದವರು, ಕೇಂದ್ರದವರ ಮೇಲೆ ರಾಜ್ಯದವರು ಜಟಾಪಟಿಯನ್ನ ಮಾಡ್ತಾ ಇದ್ರು, ಗೂಬೆಯನ್ನ ಕೂರಿಸ್ತಾ ಇದ್ರು, ಹಾಗೂ ಪ್ರತಿಭಟನೆಯನ್ನ ಮಾಡಲು ಹೋದವರನ್ನ ಪೊಲೀಸರು ವಶಕ್ಕೆ ಪಡಿತಾ ಇದ್ರು. ಆದರೆ ಇದರಿಂದ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳ್ತಾ ಇತ್ತು. ಇದರಿಂದ ಆರ್ ಮ್ಯಾಕ್ಸ್ ವರದಿಯನ್ನ ಬಿತ್ತರಿಸಿತ್ತು. ಜನಸಾಮಾನ್ಯರಿಗೆ ಯಾವ ರೀತಿ ಕಷ್ಟ ಆಗುತ್ತೆ ಬೆಲೆ ಏರಿಕೆ ಆದ್ರೆ, ಬೆಲೆ ಏರಿಕೆಯನ್ನ ಕಂಟಿನ್ಯೂಸ್ ಆಗಿ ಹೀಗೆ ಮಾಡ್ತಾ ಹೋದ್ರೆ ಮಧ್ಯಮ ವರ್ಗದವರಿಗೆ ಯಾವ ರೀತಿ ತೊಂದರೆ ಆಗುತ್ತೆ, ಪ್ರಯಾಣಿಕರಿಗೆ ಯಾವ ರೀತಿ ತೊಂದರೆ ಆಗುತ್ತೆ. ಇನ್ನು ಮೆಟ್ರೋ ಪ್ರಯಾಣ ದರ ಏರಿಕೆ ಆದ್ರೆ ಎಲ್ಲರೂ ತಮ್ಮ ಓನ್ ವೆಹಿಕಲ್ಗಳಿಗೆ ಮೊರೆ ಹೋಗ್ಬಿಡ್ತಾರೆ ಏನೋ, ಮತ್ತೆ ಟ್ರಾಫಿಕ್ ಸಮಸ್ಯೆ ಆಗ್ಬಿಡುತ್ತೋ ಏನೋ. ಇವೆಲ್ಲ ವಿಸ್ತೃತ ವರದಿಯನ್ನ ಆರ್ ಮ್ಯಾಕ್ಸ್ ಕನ್ನಡ ಬಿತ್ತರಿಸ್ತಾ ಇತ್ತು.